ವಸತಿ ಶಾಲೆಯೊಂದರಲ್ಲಿ 70 ಮೂಟೆ ಗೋಧಿ ಹಾಳಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ದಾಸ್ತಾನು ಮಾಡೋದು, ಆದರೆ ಅದನ್ನ ಸರಿಯಾದ ಸಮಯಕ್ಕೆ ಉಪಯೋಗಿಸದೆ ಹುಳು ತಿಂದು ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಇದನ್ನ ಆಚೆ ಬರಬಾರದು ಅಂತ ಹೇಳಿ 10 ಅಡಿ ಆಳದಲ್ಲಿ ಸಿಬ್ಬಂದಿ ಈ ಗೋಧಿಯನ್ನ ಹೂತು ಹಾಕಿದ್ದಾರೆ. ಹುಳುಗಳು ತಿಂದ ಗೋಧಿಯನ್ನ ಹೂತು ಹಾಕಿದೆ ಸಿಬ್ಬಂದಿ. ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿತ್ತು. ತರೀಕೆರೆ ತಾಲೂಕಿನ ಹೆಚ್ ರಂಗಾಪುರದ ವಸತಿ ಶಾಲೆ, ಅಲ್ಲಿ 70 ಮೂಟೆ ಗೋಧಿ ಹಾಳಾಗಿದೆ. ಜಿಲ್ಲಾ ಸಮನ್ವಯ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆದಾಗ ಈ ಎಲ್ಲವೂ ಕೂಡ ಆಚೆ ಬಂದಿದೆ. ಅಸಲಿಗೆ ತರೀಕೆರೆ ತಾಲೂಕಿನ ಹೆಚ್ ರಂಗಾಪುರದ ವಸತಿ ಶಾಲೆಯಲ್ಲಿ ಜಿಲ್ಲಾ ಸಮನ್ವಯಾಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆದಾಗ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಹೂತು ಹಾಕಿದ ಶಂಕೆ ವ್ಯಕ್ತವಾಗಿದೆ. ಸರ್ಕಾರದ ಸೂಚನೆಯ ಮೇರೆಗೆ ವಿಶೇಷ ತಂಡ ರಚನೆ ಆಯಿತು. 10 ದಿನಗಳ ಹಿಂದೆ ದೂರು ಬಂದ ಹಿನ್ನೆಲೆ ತಂಡ ರಚನೆಯಾಗಿ ಈಗ ಅಸಲಿ ಎತ್ತು ಆಚೆ ಬಂದಿದೆ. ಸ್ಥಳೀಯರು ಈ ಬಗ್ಗೆ ಸಿಇಒ ಮತ್ತು ಡಿಸಿಗೆ ದೂರನ್ನು ನೀಡಿದ್ದಾರೆ. ಈ ದೂರು ಬಂದ ಬೆನ್ನಲ್ಲೇ ವಿಶೇಷ ತಂಡ ರಚನೆಯಾಗುತ್ತೆ. ಈಗ ಆ ಜಾಗವನ್ನ ಹೂತು ನೋಡಿದಾಗ ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, 70 ಮೂಟೆ ಗೋಧಿ, ಅದನ್ನ 10 ಅಡಿ ಆಳದಲ್ಲಿ ಹೂತು ಹಾಕಿದ್ದಾರೆ. ಎಲ್ಲಾನ ಹಾಳು ಮಾಡಿದ್ದಾರೆ. ಗೋಧಿನ ಹುಳು ತಿಂದು ಹೋಗಿದೆ. ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ವಸತಿ ಶಾಲೆಯೊಂದರಲ್ಲಿ 70 ಮೂಟೆ ಗೋಧಿ ಹಾಳಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ದಾಸ್ತಾನು ಮಾಡೋದು, ಆದರೆ ಅದನ್ನ ಸರಿಯಾದ ಸಮಯಕ್ಕೆ ಉಪಯೋಗಿಸದೆ ಹುಳು ತಿಂದು ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಇದನ್ನ ಆಚೆ ಬರಬಾರದು ಅಂತ ಹೇಳಿ 10 ಅಡಿ ಆಳದಲ್ಲಿ ಸಿಬ್ಬಂದಿ ಈ ಗೋಧಿಯನ್ನ ಹೂತು ಹಾಕಿದ್ದಾರೆ. ಹುಳುಗಳು ತಿಂದ ಗೋಧಿಯನ್ನ ಹೂತು ಹಾಕಿದೆ ಸಿಬ್ಬಂದಿ. ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿತ್ತು. ತರೀಕೆರೆ ತಾಲೂಕಿನ ಹೆಚ್ ರಂಗಾಪುರದ ವಸತಿ ಶಾಲೆ, ಅಲ್ಲಿ 70 ಮೂಟೆ ಗೋಧಿ ಹಾಳಾಗಿದೆ. ಜಿಲ್ಲಾ ಸಮನ್ವಯ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆದಾಗ ಈ ಎಲ್ಲವೂ ಕೂಡ ಆಚೆ ಬಂದಿದೆ. ಅಸಲಿಗೆ ತರೀಕೆರೆ ತಾಲೂಕಿನ ಹೆಚ್ ರಂಗಾಪುರದ ವಸತಿ ಶಾಲೆಯಲ್ಲಿ ಜಿಲ್ಲಾ ಸಮನ್ವಯಾಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆದಾಗ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಹೂತು ಹಾಕಿದ ಶಂಕೆ ವ್ಯಕ್ತವಾಗಿದೆ. ಸರ್ಕಾರದ ಸೂಚನೆಯ ಮೇರೆಗೆ ವಿಶೇಷ ತಂಡ ರಚನೆ ಆಯಿತು. 10 ದಿನಗಳ ಹಿಂದೆ ದೂರು ಬಂದ ಹಿನ್ನೆಲೆ ತಂಡ ರಚನೆಯಾಗಿ ಈಗ ಅಸಲಿ ಎತ್ತು ಆಚೆ ಬಂದಿದೆ. ಸ್ಥಳೀಯರು ಈ ಬಗ್ಗೆ ಸಿಇಒ ಮತ್ತು ಡಿಸಿಗೆ ದೂರನ್ನು ನೀಡಿದ್ದಾರೆ. ಈ ದೂರು ಬಂದ ಬೆನ್ನಲ್ಲೇ ವಿಶೇಷ ತಂಡ ರಚನೆಯಾಗುತ್ತೆ. ಈಗ ಆ ಜಾಗವನ್ನ ಹೂತು ನೋಡಿದಾಗ ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, 70 ಮೂಟೆ ಗೋಧಿ, ಅದನ್ನ 10 ಅಡಿ ಆಳದಲ್ಲಿ ಹೂತು ಹಾಕಿದ್ದಾರೆ. ಎಲ್ಲಾನ ಹಾಳು ಮಾಡಿದ್ದಾರೆ. ಗೋಧಿನ ಹುಳು ತಿಂದು ಹೋಗಿದೆ. ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ವಸತಿ ಶಾಲೆಯೊಂದರಲ್ಲಿ 70 ಮೂಟೆ ಗೋಧಿ ಹಾಳಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ದಾಸ್ತಾನು ಮಾಡೋದು, ಆದರೆ ಅದನ್ನ ಸರಿಯಾದ ಸಮಯಕ್ಕೆ ಉಪಯೋಗಿಸದೆ ಹುಳು ತಿಂದು ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಇದನ್ನ ಆಚೆ ಬರಬಾರದು ಅಂತ ಹೇಳಿ 10 ಅಡಿ ಆಳದಲ್ಲಿ ಸಿಬ್ಬಂದಿ ಈ ಗೋಧಿಯನ್ನ ಹೂತು ಹಾಕಿದ್ದಾರೆ. ಹುಳುಗಳು ತಿಂದ ಗೋಧಿಯನ್ನ ಹೂತು ಹಾಕಿದೆ ಸಿಬ್ಬಂದಿ. ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿತ್ತು. ತರೀಕೆರೆ ತಾಲೂಕಿನ ಹೆಚ್ ರಂಗಾಪುರದ ವಸತಿ ಶಾಲೆ, ಅಲ್ಲಿ 70 ಮೂಟೆ ಗೋಧಿ ಹಾಳಾಗಿದೆ. ಜಿಲ್ಲಾ ಸಮನ್ವಯ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆದಾಗ ಈ ಎಲ್ಲವೂ ಕೂಡ ಆಚೆ ಬಂದಿದೆ. ಅಸಲಿಗೆ
ತರೀಕೆರೆ ತಾಲೂಕಿನ ರಂಗಾಪುರದ ವಸತಿ ಶಾಲೆಯಲ್ಲಿ ಜಿಲ್ಲಾ ಸಮನ್ವಯಾಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆದಾಗ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಹೂತು ಹಾಕಿದ ಶಂಕೆ ವ್ಯಕ್ತವಾಗಿದೆ. ಸರ್ಕಾರದ ಸೂಚನೆಯ ಮೇರೆಗೆ ವಿಶೇಷ ತಂಡ ರಚನೆಯಾಯಿತು. 10 ದಿನಗಳ ಹಿಂದೆ ದೂರು ಬಂದ ಹಿನ್ನೆಲೆ ತಂಡ ರಚನೆಯಾಗಿ ಈಗ ಅಸಲಿ ಎತ್ತು ಆಚೆ ಬಂದಿದೆ. ಸ್ಥಳೀಯರು ಈ ಬಗ್ಗೆ ಸಿಇಒ ಮತ್ತು ಡಿಸಿಗೆ ದೂರನ್ನು ನೀಡಿದ್ದಾರೆ. ಈ ದೂರು ಬಂದ ಬೆನ್ನಲ್ಲೇ ವಿಶೇಷ ತಂಡ ರಚನೆಯಾಗುತ್ತೆ. ಈಗ ಆ ಜಾಗವನ್ನ ಹೂತು ನೋಡಿದಾಗ ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, 70 ಮೂಟೆ ಗೋಧಿ ಅದನ್ನ 10 ಅಡಿ ಆಳದಲ್ಲಿ ಹೂತು ಹಾಕಿದ್ದಾರೆ. ಎಲ್ಲಾನ ಹಾಳು ಮಾಡಿದ್ದಾರೆ. ಗೋಧಿನ ಹುಳು ತಿಂದು ಹೋಗಿದೆ. ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ವಸತಿ ಶಾಲೆಯೊಂದರಲ್ಲಿ 70 ಮೂಟೆ ಗೋಧಿ ಹಾಳಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ದಾಸ್ತಾನು ಮಾಡೋದು, ಆದರೆ ಅದನ್ನ ಸರಿಯಾದ ಸಮಯಕ್ಕೆ ಉಪಯೋಗಿಸದೆ ಹುಳು ತಿಂದು ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಇದನ್ನ ಆಚೆ ಬರಬಾರದು ಅಂತ ಹೇಳಿ 10 ಅಡಿ ಆಳದಲ್ಲಿ ಸಿಬ್ಬಂದಿ ಈ ಗೋಧಿಯನ್ನ ಹೂತು ಹಾಕಿದ್ದಾರೆ. ಹುಳುಗಳು ತಿಂದ ಗೋಧಿಯನ್ನ ಹೂತು ಹಾಕಿದೆ ಸಿಬ್ಬಂದಿ. ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿತ್ತು. ತರೀಕೆರೆ ತಾಲೂಕಿನ ರಂಗಾಪುರದ ವಸತಿ ಶಾಲೆ ಅಲ್ಲಿ 70 ಮೂಟೆ ಗೋಧಿ ಹಾಳಾಗಿದೆ. ಜಿಲ್ಲಾ ಸಮನ್ವಯ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆದಾಗ ಈ ಎಲ್ಲವೂ ಕೂಡ ಆಚೆ ಬಂದಿದೆ. ಅಸಲಿಗೆ ತರೀಕೆರೆ ತಾಲೂಕಿನ ರಂಗಾಪುರದ ವಸತಿ ಶಾಲೆಯಲ್ಲಿ ಜಿಲ್ಲಾ ಸಮನ್ವಯಾಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆದಾಗ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಹೂತು ಹಾಕಿದ ಶಂಕೆ ವ್ಯಕ್ತವಾಗಿದೆ. ಸರ್ಕಾರದ ಸೂಚನೆಯ ಮೇರೆಗೆ ವಿಶೇಷ ತಂಡ ರಚನೆಯಾಯಿತು. 10 ದಿನಗಳ ಹಿಂದೆ ದೂರು ಬಂದ ಹಿನ್ನೆಲೆ ತಂಡ ರಚನೆಯಾಗಿ ಈಗ ಅಸಲಿ ಎತ್ತು ಆಚೆ ಬಂದಿದೆ. ಸ್ಥಳೀಯರು ಈ ಬಗ್ಗೆ ಸಿಇಒ ಮತ್ತು ಡಿಸಿಗೆ ದೂರನ್ನು ನೀಡಿದ್ದಾರೆ. ಈ ದೂರು ಬಂದ ಬೆನ್ನಲ್ಲೇ ವಿಶೇಷ ತಂಡ ರಚನೆಯಾಗುತ್ತೆ. ಈಗ ಆ ಜಾಗವನ್ನ ಹೂತು ನೋಡಿದಾಗ ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, 70 ಮೂಟೆ ಗೋಧಿ ಅದನ್ನ 10 ಅಡಿ ಆಳದಲ್ಲಿ ಹೂತು ಹಾಕಿದ್ದಾರೆ. ಎಲ್ಲಾನ ಹಾಳು ಮಾಡಿದ್ದಾರೆ. ಗೋಧಿನ ಹುಳು ತಿಂದು ಹೋಗಿದೆ. ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ವಸತಿ ಶಾಲೆಯೊಂದರಲ್ಲಿ 70 ಮೂಟೆ ಗೋಧಿ ಹಾಳಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ದಾಸ್ತಾನು ಮಾಡೋದು, ಆದರೆ ಅದನ್ನ ಸರಿಯಾದ ಸಮಯಕ್ಕೆ ಉಪಯೋಗಿಸದೆ ಹುಳು ತಿಂದು ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಇದನ್ನ ಆಚೆ ಬರಬಾರದು ಅಂತ ಹೇಳಿ 10 ಅಡಿ ಆಳದಲ್ಲಿ ಸಿಬ್ಬಂದಿ ಈ ಗೋಧಿಯನ್ನ ಹೂತು ಹಾಕಿದ್ದಾರೆ. ಹುಳುಗಳು ತಿಂದ ಗೋಧಿಯನ್ನ ಹೂತು ಹಾಕಿದೆ ಸಿಬ್ಬಂದಿ. ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿತ್ತು. ತರೀಕೆರೆ ತಾಲೂಕಿನ ರಂಗಾಪುರದ ವಸತಿ ಶಾಲೆ ಅಲ್ಲಿ 70 ಮೂಟೆ ಗೋಧಿ ಹಾಳಾಗಿದೆ. ಜಿಲ್ಲಾ ಸಮನ್ವಯ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆದಾಗ ಈ ಎಲ್ಲವೂ ಕೂಡ ಆಚೆ ಬಂದಿದೆ. ಅಸಲಿಗೆ ತರೀಕೆರೆ ತಾಲೂಕಿನ ರಂಗಾಪುರದ ವಸತಿ ಶಾಲೆಯಲ್ಲಿ ಜಿಲ್ಲಾ ಸಮನ್ವಯಾಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆದಾಗ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಹೂತು ಹಾಕಿದ ಶಂಕೆ ವ್ಯಕ್ತವಾಗಿದೆ. ಸರ್ಕಾರದ ಸೂಚನೆಯ ಮೇರೆಗೆ ವಿಶೇಷ ತಂಡ ರಚನೆಯಾಯಿತು. 10 ದಿನಗಳ ಹಿಂದೆ ದೂರು ಬಂದ ಹಿನ್ನೆಲೆ ತಂಡ ರಚನೆಯಾಗಿ ಈಗ ಅಸಲಿ ಎತ್ತು ಆಚೆ ಬಂದಿದೆ. ಸ್ಥಳೀಯರು ಈ ಬಗ್ಗೆ ಸಿಇಒ ಮತ್ತು ಡಿಸಿಗೆ ದೂರನ್ನು ನೀಡಿದ್ದಾರೆ. ಈ ದೂರು ಬಂದ ಬೆನ್ನಲ್ಲೇ ವಿಶೇಷ ತಂಡ ರಚನೆಯಾಗುತ್ತೆ. ಈಗ ಆ ಜಾಗವನ್ನ ಹೂತು ನೋಡಿದಾಗ ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, 70 ಮೂಟೆ ಗೋಧಿ ಅದನ್ನ 10 ಅಡಿ ಆಳದಲ್ಲಿ ಹೂತು ಹಾಕಿದ್ದಾರೆ.
ಎಲ್ಲಾನ ಹಾಳು ಮಾಡಿದ್ದಾರೆ. ಗೋಧಿನ ಹುಳು ತಿಂದು ಹೋಗಿದೆ. ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು.